ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನೀವೀಗ ನೋಡ್ತಾ ಇದ್ದೀರಲ್ವ, ಈ ರೀತಿ ಕುಚ್ಚುಗಳ ಡಿಸೈನ್ಸ್ಗಳನ್ನು ಮಾಡೋದಕ್ಕೆ ಬಟ್ಟೆಯನ್ನು ಯಾವ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಬ್ರೈಡಲ್ಲು ಮತ್ತು ಸಿಂಪಲ್ ಡಿಸೈನ್ಸ್ಗಳನ್ನು ಮಾಡೋದಕ್ಕೆ ಬಟ್ಟೆಯನ್ನು ಸ್ಟಿಚ್ ಮಾಡಿ ಅದ್ರ ಮೇಲೆ ಡಿಸೈನ್ಸ್ಗಳನ್ನು ಮಾಡಿ ಅದನ್ನು ಫೈಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೀವು ಸಹ ಹೊಸ್ದಾಗಿ ಕುಚ್ಚು ಕಲಿತಾ ಇದ್ದೀರಾ ಅಥವಾ ಕುಚ್ಚು ಕಲ್ತಿದ್ದೀರಾ ಅಂದರೆ ಈ ರೀತಿ ಯಾವ ರೀತಿ ಬಟ್ಟೆಯನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ನೋಡಿ 8 ಇಂಚು ಅಗಲದ ಬಟ್ಟೆ ತೊಗೊಂಡಿದ್ದೀನಿ. ಫೈಲಿಗೆ ಹಾಕೋದಾದರೆ ಮಾತ್ರ 8 ಇಂಚ್ ಅಗಲ ತೊಗೊಂಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಆ ಕಡೆ ಈ ಕಡೆ ಸ್ಟಿಚ್ ಮಾಡಿ ಇಟ್ಕೊಳ್ಳಿ. ನೀವು ಗೋಡೆಗೆ ಹಾಕೋದಾದರೆ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತೊಗೊಳ್ಳಿ. ಇಲ್ಲಿ ನಾನು 11.5 ಇಂಚನ್ನು ತೊಗೊಂಡಿದ್ದೀನಿ. ಈಗ ಆ ಕಡೆ ಈ ಕಡೆ ಓಪನ್ ಎಡ್ಜ್ ಏನಿದೆ ಅಲ್ಲ, ಆ ಓಪನ್ ಎಡ್ಜನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಓಕೆನಾ? ಯಾಕೆಂದರೆ ಅದು ಓಪನ್ ಇರುತ್ತೆ, ನಾವು ತೆಗೆದು ಬಟ್ಟೆ ಅವಾಗವಾಗ ಹಂಗೆ ಬಿಚ್ಕೊಂಡು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಓಪನ್ ನಿಮ್ಮ ಹತ್ರ ಬಟ್ಟೆ ಅದು ಕ್ಲೋಸ್ ಎಡ್ಜ್ ಇದ್ದರೆ ಅದನ್ನೇನು ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಓಪನ್ ಎಡ್ಜ್ ಇದ್ದರೆ ಮಾತ್ರ ಸ್ಟಿಚ್ ಮಾಡಿ ಇಟ್ಕೊಳ್ಳಿ. ಅಗಲ ಫೈಲಿಗೆ ಹಾಕೋದಾದರೆ ಅಗಲ ಮತ್ತು ಉದ್ದವನ್ನು ನೋಡ್ಕೊಳ್ಳಿ. ಓಕೆನಾ? ಫೈಲಿಗೆ ಹಾಕಲ್ಲ ನೀವು ಹಂಗೆ ವಾಲ್ಗೆ ಗೋಡೆಗೆ ತಗ್ಲಾಕ್ಕೊಂತೀರ ಅಂತಂದರೆ ನಿಮಗೆ ಉದ್ದ ಎಷ್ಟು ಬೇಕಾದರೂ ತೊಗೋಬೋದು, ಅಗಲನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀವು ತೊಗೊಂಡು ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಮೊದಲು ಎರಡು ಸೈಡನ್ನು ಸಹ ಎರಡು ಸೈಡಲ್ಲಿ ಕ್ಲೋಸೇ ಇದೆ ಬಟ್ಟೆ. ಇನ್ನೆರಡು ಸೈಡಲ್ಲಿ ಬಟ್ಟೆ ಏನಿದೆ ಅಲ್ಲ ಅದನ್ನು ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀವು ಸಹ ಈ ರೀತಿ ನೀಟಾಗಿ ಸುತ್ತ ಎಡ್ಜ್ ಏನಿರುತ್ತಲ್ಲ ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಮುಂದೆ ನಾನು ಪ್ರತಿದಿನ ಬೇಸಿಕ್ಕಿಂದ ಕುಚ್ಚು ವೀಡಿಯೋ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಬೇಸಿಕ್ ಅಂದರೆ ಇದನ್ನೇ, ನಾವು ಬಟ್ಟೆಯನ್ನು ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂತ. ಕೆಲವೊಬ್ಬರು ಫಾಲಲ್ಲೂ ಸಹ ಹಾಕ್ತಾರೆ, ಅದನ್ನು ನಾವು ಗೋಡೆಗೆಲ್ಲ ವಾಲ್ಗೆಲ್ಲ ತಗ್ಲಾಕ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ. ನೀವು ಗೋಡೆಗೆ ಹಾಕ್ಕೊತೀರ ಅಂದರೆ ಮೇಲ್ಗಡೆ ನಿಮ್ಗಲ್ಲಿ ಒಂದು ದಾರವನ್ನು ಹಾಕೋ ಅಷ್ಟು ಗ್ಯಾಪನ್ನು ಬಿಟ್ಕೊಂಡು ಅದಾದಮೇಲೆ ನೀವು ಬಟ್ಟೆಯನ್ನು ಫೋಲ್ಡ್ ಮಾಡ್ಕೋಬೇಕು. ನೋಡಿ, 1 ಇಂಚ್ ಅಗಲ ನೀವು ಅಲ್ಲಿ ಕೆಳಗಡೆ ಎಷ್ಟು ಗ್ಯಾಪ್ ಬೇಕೋ ಬಿಟ್ಕೊಂಡು 1 ಇಂಚು ಅಥವಾ 3/4 ಇಂಚು ಅಗಲದಲ್ಲಿ ನೀವು ಈ ರೀತಿ ಬಟ್ಟೆಯನ್ನು ಸ್ಟಿಚ್ ಮಾಡ್ಕೊತ ಹೋಗ್ಬೇಕು. ಅದು ನಮಗೆ ಸ್ಟೆಪ್ಸ್ ಥರ ಆಗುತ್ತೆ. ನೋಡಿ, ಒಂದು ಸ್ಟೆಪ್ ಥರ ಆಗುತ್ತೆ. ಮತ್ತೆ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಗ್ಯಾಪು 1 ಇಂಚು ಅಥವಾ 1.5 ಇಂಚಷ್ಟು ಗ್ಯಾಪ್ ಬಿಟ್ಕೊಳ್ಳಿ. ಯಾಕೆಂದರೆ ಅಲ್ಲಿ ನಮಗೆ ಡಿಸೈನ್ಸ್ ಬಂದು ನೀಟಾಗಿ ಕೂರಬೇಕು. ಅಲ್ಲಿ ಡಿಸೈನ್ಸು ನಾವು ಕ್ರೋಶ ಹಾಕಿ ಅದಾದಮೇಲೆ ಕುಚ್ಚು ಕಟ್ತೀವಲ್ವ ಅಷ್ಟಕ್ಕೆ ಗ್ಯಾಪ್ ಬಂದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬರಬೇಕು. ಇಲ್ಲಿ ನೋಡಿ, ನಾನು 1.5 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಎರಡನೇ ಸ್ಟೆಪ್ಪನ್ನು ಸಹ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇದೆ ಅನಿಸುತ್ತೆ. ಇದೇ ರೀತಿ ನನ್ನ ಬಟ್ಟೆ ಸ್ವಲ್ಪ ಉದ್ದನೇ ತೊಗೊಂಡಿದ್ದೀನಿ. ಒಂದು 8ರಿಂದ 9 ಸ್ಟೆಪ್ಸ್ ಆಗೋ ಥರ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಯಾಕೆಂದರೆ ನಾನಿಲ್ಲಿ ಇದನ್ನು ವಾಲ್ಗೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಉದ್ದ ಇರಲಿ ಅಂತೇಳಿ ಉದ್ದ ಮತ್ತು ಅಗಲವನ್ನು ತೊಗೊಂಡಿದ್ದೀನಿ. ಇದೇ ರೀತಿ ಪ್ರತಿಯೊಂದನ್ನು ಸಹ ನೀವು ಸ್ಟಿಚ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಗ್ಯಾಪ್ ಬೇಕು ಅಂತ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಇದು ನಾನು ತೊಗೊಂಡಿರೋದು ಕಾಟನ್ ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ವೈಟ್ ಕಲರ್ ಯಾಕೆ ತೊಗೊಂಡಿದ್ದೀನಿ ಅಂತ ಅಂದರೆ, ವೈಟ್ ಕಲರಿಗೆ ಬೇರೆ ಬೇರೆ ಕಲರ್ ಸಿಲ್ಕ್ ಥ್ರೆಡನ್ನು ಹಾಕಿ ನಾವು ಕುಚ್ಚನ್ನು ಹಾಕಿದಾಗ ಡಿಸೈನು ತುಂಬ ಹೈಲೈಟಾಗಿ ಮತ್ತು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ನಿಮ್ಗೆ ವೈಟ್ ಬೇಡ ಅಂದರೆ ನಿಮ್ಗೆ ಯಾವ ಕಲರ್ ಲೈನಿಂಗ್ ಬಟ್ಟೆ ಬೇಕಾದರೂ ತೊಗೋಬೋದು. ನಾರ್ಮಲಾಗಿ ನಾವು ಲೈನಿಂಗ್ ಏನು ಯೂಸ್ ಮಾಡ್ತೀವಲ್ವ ಅದೇ ಲೈನಿಂಗ್ ಬಟ್ಟೆ, ನಾವು ಬ್ಲೌಸ್ಗಳಿಗೆ ಯೂಸ್ ಮಾಡ್ತೀವಲ್ಲ ಆ ಲೈನಿಂಗ್ ಬಟ್ಟೆಯನ್ನು ನಾನು ತೊಗೊಂಡಿದ್ದೀನಿ. ಕಂಪ್ಲೀಟಾಗಿ ಡಿಸೈನನ್ನು ಹಾಕ್ಕೋಬೇಕು. ನೋಡಿ, ನಾನು ಪೂರ್ತಿ ಡಿಸೈನ್ ಆಯಿತು. ಈ ಕೊನೆಯಲ್ಲಿ ಒಂದು ಸ್ವಲ್ಪ ಏನು ಗ್ಯಾಪ್ ಇಳಿದಿದೆಯಲ್ಲ ಅಲ್ಲಿ ಡಿಸೈನನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನನಗೆ ಟೋಟಲಾಗಿ 9 ಸ್ಟೆಪ್ಗಳು ರೆಡಿಯಾಗಿದ್ದಾವೆ. ಈ ರೀತಿ ಸ್ಟೆಪ್ಪನ್ನು ರೆಡಿ ಮಾಡ್ಕೊಂಡು ಆದಮೇಲೆ ನೋಡ್ತಾ ಇರ್ಬೋದು, ಸಿಂಪಲ್ ಡಿಸೈನ್ಸ್ಗಳನ್ನು ಮಾಡ್ಕೊತೀರ ಅಂದರೆ ನೀವೊಂದು 6-7 ಸ್ಟೆಪ್ ಮಾಡ್ಕೊಳ್ಳಿ. ಆದರೆ ಬ್ರೈಡಲ್ ಡಿಸೈನ್ಸ್ ಮಾಡ್ಕೊತೀರ ಅಂದರೆ ನೀವೊಂದು 5 ಸ್ಟೆಪ್ಗಳನ್ನು ಮಾಡ್ಕೊಳ್ಳಿ. ಏಕೆಂದರೆ ನಮಗೆ ಒಂದು ಡಿಸೈನಿಂದ ಇನ್ನೊಂದು ಡಿಸೈನ್ ಮಧ್ಯೆ ಗ್ಯಾಪ್ ಬರಬೇಕು. ಅದಕ್ಕೋಸ್ಕರ ನೀವು ಆ ಗ್ಯಾಪನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು.